ಮೊದಲ ಲದ್ದಿ ಒಳಗೆ ಏನೇನು ಹೊಡೆದ್ರೆ ನೀವು ಕಂಟ್ರೋಲ್ ಆಗಲಿಲ್ಲ ರೀ ನಿಮಗೆ? ನಾವು ಶಾವಿಗೆ ಪುಡಿ ಸಿಂಹ ಎಣ್ಣೆ ಹೊಡೆದ್ರಿ. ಹ್ಞೂ ರೀ, ಕಂಟ್ರೋಲ್ ಆಗಲಿಲ್ಲ ರೀ. ಕಂಟ್ರೋಲ್ ಆಗಲಿಲ್ಲ ರೀ. ಹ್ಞೂ. ನಮ್ಮದು ನೀವು ಇವ್ರಿಗೆ ಸರ ಸೂಪರ್ ಕೊಟ್ಟಿದ್ದು ಸ್ಟಿಕ್ಕರ್ ಕೊಟ್ಟಿದ್ರಿ ಸರ್ ಇವರಿಗೆ. ಸರ್ 2 ಐಟಮ್ ಕೊಟ್ಟನು ಸರ್ ಅವರಿಗೆ. ಆ ಒಳಗೆ ಅವರು ಶಾವಿಗೆ ಪುಡಿ ಅದರೊಳಗೆ ಹಾಕಿ ಹೊಡೆದಾರೆ ಸರ್ ಹಿಂದಾಗಡೆ. ಈ ಥರ ರಿಸಲ್ಟ್ ಕೊಟ್ಟೈತೆ ನೋಡಿ ಸರ್ ಅವ್ರಿಗೆ. ಮೊದ್ಲು ಹೆಂಗಿತ್ತು ಈಗ ಹೆಂಗೈತೆ ಸರ್ ಇದು ಬೆಳೆ? ಮುಂಚೆ ಭಾಳ ಎಡ ಐತೆ ರೀ. ಎಲ್ಲ ಹುಳ ತಿಂದು ಹೋಗಿತ್ತು ರೀ. ನಮ್ಮ ಕುಟ ಹಾಕ್ತಾರೆ ಎಲ್ಲ ಹರಿಗೆ ಬಿಟ್ರಿ. ಹರಿದ್ರೆ ನಾವು ಹೊಲ ಉಳಿದಿದ್ದ ನಮ್ದು ಒಂದರಿ ಇಲ್ಲಿ ಗೊಂಜಾಳ ಹೊಲ ಈಗ. ಸೂಪರ್ ಸರ್. ಔಷಧಿ ಕೊಟ್ಟಿಂದ ಚಲೋ ಆಗೈತೆ ಸರ್. ಕೊಟ್ಟಿಂದ ಉಳ್ಕಂತ್ರಿ ಅದು. ಯಾವುದು ನೀವು ಬ್ಲ್ಯಾಕ್ ಮ್ಯಾಜಿಕ್ ಸ್ಟಿಕ್ಕರ್ ಕೊಟ್ಟಿದ್ರಿ? ಸ್ಟಿಕ್ಕರ್ ಕೊಟ್ಟಿದ್ದೀವಿ. ಅಡ್ಡಿಲ್ಲ ಸರ. ರೈತರು ಸರ್ ಅವರು ಎಳವಟ್ಟಿ ಭಾಗದವರು. ತಮ್ಮ ಹೆಸರು ಸರ್? ಎಳವಟ್ಟಿ ರೀ, ಚಂದ್ರು ರೀ. ಚಂದ್ರು ಅಜೂರ್ ಸರ್ ಅಂತೇಳಿ ಸರ. ಸರ್ ಮೊದಲು ಮೊಣಕಾಲು ಮಟ್ಟ ಬೆಳೆ ಇತ್ತಿದ್ದು ಎಲ್ಲ ಲದ್ದಿ ಹುಳು ಹಾಕಿ ಹೊಡೆದಿದ್ರು ಅಂತ ಹೇಳತ್ತಾರ. ಬಟ್ ಇವಾಗ ನೋಡಿರಿ ಸರ, ಸರ್ ಕಾಣ್ತಾ ಇಲ್ಲ. ಆ ಲೆವೆಲಿಗೆ ಗೊಂಜಾಳ ಆಗಿದೆ ಸರ. ಆ ಲೆವೆಲಿಗೆ ಗೊಂಜಾಳ ಆಗೈತೆ ಅಂದ್ರೆ ಸರ್ ಕೂಡ ಕಾಣ್ತಾ ಇಲ್ಲ. ಆ ಲೆವೆಲ್ಗೆ ಈ ಗೊಂಜಾಳ ಬೆಳೆದಿದೆ ಸರ. ನೋಡ್ಬೋದು ಚೆನ್ನಾಗಿ ಒಂದು ಒಳ್ಳೆ ರಿಸಲ್ಟ್ ಬಂದೈತಿ. ಹೊಲ ಎಲ್ಲ ನೋಡ್ಬೋದು ಸರ, ಒಳ್ಳೆ ರಿಸಲ್ಟ್ ಬಂದೈತಿ. ಈ ಥರ ಸಾವಯವ ಕೃಷಿಯನ್ನು ಬಳಸ್ರಿ. ಹೆಚ್ಚಿನ ಜನರಿಗೆಲ್ಲ ಈ ರೀತಿ ಇಳುವರಿ ಬರುವಾಗ ಆಗಲಿ ಅಂತ ನಾವು ಆಶಿಸ್ತೀವಿ ಸರ. ಕಮ್ಮಿ ಖರ್ಚೊಳಗೆ ಜಾಸ್ತಿ ಇಳುವರಿ ಬರ್ತಕ್ಕಂಥದ್ದು ಗೊಂಜಾಳದ 1ನೇ ನವಂಬರ್ ರಿಸಲ್ಟ್ ಸರ. ಎಳವಟ್ಟಿ ನಮ್ಮ ಪರಶುರಾಮ್ ಸರ ಮತ್ತು ನಮ್ಮ ಚಂದ್ರು ಸರ್ ಅಂತ ರೈತರು ಸರ. ಜೈ SHPL ಸರ್.